7 ಬಂದು ಕೇತು ನಂಬರ್ ಆಗಿರುತ್ತೆ. ಕೇತು ಬಂದು ಅಂದರೆ ರಾಹು ಅಂದರೆ 4 ಅಂದರೆ ಹೆಡ್ ಪಾರ್ಟ್ ಆಗಿರುತ್ತೆ. 7 ಬಂದು ಕೇತು ಬಾಡಿ ಪಾರ್ಟ್. ಇವ್ರು ಬಂದು ತಲೆ ಇಲ್ಲ, ತಲೆ ಭಾಗ ಇಲ್ಲ ಅಷ್ಟೇ, ಆದರೆ ಇವರು ಹಾರ್ಟಿಂದ ಯಾವಾಗಲೂ ಯೋಚನೆ ಮಾಡೋದಾಗುತ್ತೆ. ಅದಕ್ಕೆ ಇವ್ರಿಗೆ ನೆಗೆಟಿವ್ ಪಾಯಿಂಟ್ ಅಂತಲೂ ತಗೋಬೋದು, ಪಾಸಿಟಿವ್ ಪಾಯಿಂಟ್ ಅಂತ. ನೆಗೆಟಿವ್ ಅಂದರೆ ಬೇಗ ನಂಬಿಡ್ತಾರೆ ಜನನ, ಅದೇ ಅವರ ಹತ್ರದವರಿಂದನೇ ಬೇಗ ಮೋಸ ಹೋಗ್ತಾರೆ. ಪಾಸಿಟಿವ್ ಪಾಯಿಂಟ್ ಅಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ, ತುಂಬ ಹೀಲಿಂಗ್ ಮಾಡ್ತಾರೆ. ಅದು ಯಾರಿಗಾದ್ರೂ ಏನಾದರೂ ತೊಂದರೆ ಅಂತ ಹೇಳ್ಕೊಂಡು ಬಂದರೆ ಅವರಿಗೆ ಇವರು ಸೊಲ್ಯೂಷನನ್ನು ಕೊಡ್ತಾರೆ. ಆದರೆ ಸ್ವಂತ ಅವರಿಗೇ ಪ್ರಾಬ್ಲಮ್ ಅಂತ ಬಂದಾಗ ಅವರು ತುಂಬ ಕಷ್ಟಪಡ್ತಾರೆ. ಯಾಕಂದರೆ ಯಾರಾದ್ರೂ ಹೇಳ್ಕೊಳ್ಳಲ್ಲ ಕಷ್ಟನ. ಈಗ ಅಳಬೇಕು ಅಂದ್ರೂ ಹತ್ರೂ ಇನ್ನೊಬ್ರು ಹೊರಗಡೆ ತೋರಿಸ್ಕೋಬಾರ್ದು, ಆ ರೀತಿ ಹತ್ತಿರ್ತಾರೆ. ಮತ್ತು ಇನ್ನೊಂದು ಬಂದು ಮಲ್ಟಿಪಲ್ 7s ಚಾರ್ಟಲ್ಲಿ ರಿಪೀಟಿವ್ ಆದರೆ ಮೇಜರ್ಲಿ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಟ್ ಆಗುತ್ತೆ. ಅದ್ರ ಜೊತೆಗೆ ಅಫೇರ್ಸ್, ಯಾಕಂದರೆ ಅಪೋಸಿಟ್ ಜೆಂಡರ್ಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಮೇ ಬಿ ಫಾರ್ ಎಕ್ಸಾಂಪಲ್ ನನ್ನ ಟೀಚರೇ ಹೇಳ್ತಾ ಇದ್ರು ವೈಫೈ ಅಂತ. ಅಂದರೆ ಫಿಸಿಕಲ್ ಅಟ್ರಾಕ್ಷನ್ ಅಂತ ಮಾತ್ರ ಅಲ್ಲ, ಎಮೋಷ್ನಲ್ ಅಟ್ರಾಕ್ಷನ್ ಕೂಡ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಲಿ ಆ ಅಟ್ರಾಕ್ಷನ್ ಸಿಕ್ಕಿಲ್ಲ, ತಮ್ಮ ಹತ್ರದವರಿಂದ ಆ ಅಟ್ರಾಕ್ಷನ್ ಸಿಕ್ಕಿಲ್ಲ ಅಂದರೆ ಹೊರಗಡೆ ಹುಡುಕ್ತಾರೆ ಅದನ್ನು. ಯಾರ ಕಡೆಯಿಂದನೂ ಅವ್ರಿಗೆ ಆ ಅಟ್ರಾಕ್ಷನ್ ಸಿಗುತ್ತೆ ಅಂದರೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ವೈಫೈ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಬಂದು ನಂಬರ್ 7 ಕೇತು. ಆಮೇಲೆ ತುಂಬ ಸ್ಪಿರಿಚುವಲ್ ಇರ್ತಾರೆ. ಲೈಫಲ್ಲಿ ತುಂಬ ಕಷ್ಟ, ಫ್ರೀಡಮ್ ಸಿಗುತ್ತೆ ಅಂತ ಅಂದರೆ ಈ ನಂಬರ್ಗೆ. ತುಂಬ ಫ್ರಾಡ್ ಆಗಿರುತ್ತೆ, ದೋಖಾ ಅಂತ ಹೇಳ್ತೀವಲ್ವಾ, ತುಂಬ ಲಾಸ್. ತುಂಬ ಅಂದರೆ ಎಷ್ಟು ನಂಬಿರ್ತಾರೆ ಅಷ್ಟು ಲಾಸ್ ಆಗಿರ್ತಾರೆ. ಒಂದು ಪಾಯಿಂಟ್ ಆಫ್ ಟೈಮು, ಒಂದು ಲೆವೆಲ್ ಎಲ್ಲ ಕಷ್ಟಗಳನ್ನು ನೋಡಾದ್ಮೇಲೆ ಸ್ಪಿರಿಚುವಲ್ ಲೈಫ್ ಕಡೆ ಹೊರಟೋಗ್ತಾರೆ. ಇದು ಬಂದು 7 ಆಗಿರುತ್ತೆ. ನೆಕ್ಸ್ಟ್ ಬಂದು ಸ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರೆಲ್ಲ ಡ್ರೈವರ್ ನಂಬರ್ 8 ಅಂದರೆ 8th ಬಾರ್ನ್, 17th ಬಾರ್ನ್ ಮತ್ತು 26th ಯಾರೆಲ್ಲ ಹುಟ್ಟಿರ್ತಾರೆ ಇವ್ರದ್ದು ಡ್ರೈವರ್ ನಂಬರ್ 8 ಆಗಿರುತ್ತೆ. ಇವ್ರದ್ದು ಮೇಜರ್ ಪರ್ಸ್ನಾಲಿಟಿ ಬಂದು ಗುಡ್ ಇನ್ ಫೈನಾನ್ಸ್ ಅಂತ ಹೇಳ್ತೀವಿ. ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಲೆಕ್ಕಾಚಾರ ಕರೆಕ್ಟಾಗಿರುತ್ತೆ ಇವ್ರದ್ದು. ಮತ್ತು 2ನೇ ಪಾಯಿಂಟ್ ಬಂದು ತುಂಬ ಕೋಪ ಬೇಗ ಬರುತ್ತೆ. ಯಾಕಂದರೆ ಸ್ಯಾಟ್ರನ್ನು ಇವ್ರಿಗೆ ಸರಿ ಅನ್ಸಿದ್ದು ಸರಿ, ತಪ್ಪು ಅನ್ಸಿದ್ದು ತಪ್ಪು. ಯಾಕಂದರೆ ಸ್ಯಾಟ್ರನ್ಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಜಡ್ಜ್ ಅಂತ ತಗೋತೀವಿ. ಮತ್ತು ಇವ್ರಿಗೆ ಸ್ವಲ್ಪ ಜಾಸ್ತಿ ಸ್ಟ್ರಗಲ್ಸ್ ಇರುತ್ತೆ. ಬೇರೆ ನಂಬರ್ಸನ್ನು ಕಂಪೇರ್ ಮಾಡಿದ್ರೆ 8ಗೆ ಬಂದು ಜಾಸ್ತಿ ಸ್ಟ್ರಗಲ್ಸ್. ಯಾಕೆ ಅಂದರೆ ಶನೇಶ್ವರ ಅಂತ ಹೇಳ್ತೀವಿ. ಅಂದರೆ ಸ್ಲೋ ಆಗಿ ನೀನು ಕಷ್ಟಪಡು, ನೀನು ಎಷ್ಟು ಕಷ್ಟಪಡ್ತೀಯ ಅಷ್ಟು ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತ ಕೊಟ್ಟರೆ ಮಾತ್ರ ತುಂಬ ಒಳ್ಳೆ ಸಕ್ಸಸ್ಸನ್ನು ಸಿಗುವಂಥ ನಂಬರ್. ಫೈನಾನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಇವ್ರು ಬಂದು ನಂಬರ್ 1 ಮತ್ತು ನಂಬರ್ 2 ಇಂದ ತುಂಬ ದೂರ ಇರಬೇಕು. ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಪ್ರಪೋಸಲ್ಸ್ ಯಾವುದೇ ಪಾರ್ಟ್ನರ್ಶಿಪ್ಪಲ್ಲಿ ಹೋದ್ರೂ 1 ಮತ್ತು 2 ಇಂದ ತುಂಬ ದೂರ ಇರಬೇಕು. ಲಾಸ್ಟ್ ನಂಬರ್ ಬಂದು 9 ಅಂದರೆ ಮಾರ್ಚ್ ನಂಬರ್, ಮಂಗಳ್ ನಂಬರ್ ಆಗಿರೋದ್ರಿಂದ ಇವ್ರನ್ನ ಫಸ್ಟ್ ಮೇಜರ್ ಪಾಯಿಂಟ್ ಬಂದು ಅನ್ಪ್ರಿಡಿಕ್ಟೇಬಲ್. ಯಾವಾಗ ಏನು ಯೋಚನೆ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 9th ಯಾರಾದರೂ ಬಾರ್ನ್ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ನೋಡ್ಬೋದು, ಫ್ಯಾಮಿಲಿ ಅಂತ ಬಂದರೆ ಫಸ್ಟು ನಿಂತಿರ್ತಾರೆ, ತುಂಬ ಸೇಫ್ ಗಾರ್ಡ್ ಮಾಡ್ತಾರೆ. ಆದರೆ 999 ಇಲ್ಲ 999 ಅಫ್ಲಿಕ್ಷನ್ ಆದರೆ ಅವ್ರು ಬಂದು ತುಂಬ ಹೆಲ್ಪಿಂಗ್ ನೇಚರ್ ಚೆನ್ನಾಗಿರುತ್ತೆ. ಆದರೆ ಹೆಲ್ಪ್ ಮಾಡಾದ್ಮೇಲೆ ಕೆಲವೊಂದು ಪರಿಸ್ಥಿತಿಲಿ ನಾನು ಹೆಲ್ಪ್ ಮಾಡಿದೆ ಅಂತ ತೋರಿಸ್ತಾರೆ. ಅಂದರೆ ಆ ವ್ಯಕ್ತಿಗೆ ಅನ್ನಿಸ್ಬೇಕು ಇವ್ರ ಹತ್ರ ಯಾಕಾದರೂ ಹೆಲ್ಪ್ ತಗೊಂಡು ಅಂತ. ಆ ಲೆವೆಲ್ಗೆ ಅವರು ತೋರಿಸಿದ್ದು, ನಾನು ಆ ಕಷ್ಟದಲ್ಲಿ ಹಿಂಗಾದೆ, ನಾನು ನಿನಗೆ ಹೆಲ್ಪ್ ಮಾಡಿದ್ದೀನಿ ಅಂತ ತೋರಿಸ್ತಾರೆ. ಸೊ ಇವ್ರಿಗೆ ಬಂದು ತುಂಬ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ, ತುಂಬ ಕರೇಜಿಯಸ್ ಆಗಿರ್ತಾರೆ. ಆಮೇಲೆ ಯಾವುದೇ ಕಾಲದಲ್ಲೂ ಬಿಟ್ಕೊಡಲ್ಲ, ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಮುನ್ನುಗ್ಗುವಂಥ ನಂಬರ್ ಮೇಜರ್ ಆಗಿ.